ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಆರಾಮದಿ ನೋಡ್ರಿ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಹೇರ್ ಗ್ರೋತ್ ಆಗಕ್ಕೆ ಮತ್ತು ಡ್ಯಾಂಡ್ರಪ್ ಆಗಿರ್ತೈತಿ, ಅದು ರಿಮೂವ್ ಆಗಕ್ಕಾಗಿರ್ಬೋದು, ಅಂದ್ರೆ ಕ್ರಮೇಣವಾಗಿ ಕಡಿಮೆ ಆಗ್ತೈತಿ. ಡ್ಯಾಂಡ್ರಪ್ ಆದ್ರೂ ಅಂದ್ರೆ ಆಗಲ್ದಂಗೆ ತಡಿತೈತಿ ಅಂತಲೂ ಹೇಳ್ಬೋದು. ಅದ್ರ ಜೊತೆಗೆ ಕೂದಲ ಕೆಲವೊಬ್ರದ್ದು ಏನಾಗ್ತೈತಿ, ಇಲ್ಲಿ ತುದಿ ಇರ್ತೈತಲ್ರಿ ನೋಡ್ರಿ, ಇದು ಕಟ್ 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 ಇರ್ತೈತಿ. ಅದೆಲ್ಲಾನು ನ್ಯಾಚುರಲ್ ಆಗಿ ಕ್ಲಿಯರ್ ಆಗಕ್ಕಾಗಿರ್ಬೋದು. ಹೇರ್ ಬಗ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅದೆಲ್ಲದಕ್ಕೂ ಒಂದು ಸಿಂಪಲ್ ಆಗಿರೋ ಆಯಿಲ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಆನಿಯನ್ ಆಯಿಲ್ ಅಂತ ಹೇಳಿ ಮನ್ಯಾಗ ರೆಡಿ ಮಾಡ್ಕೋಬಹುದು. ಅಲ್ಲಿ ಇಲ್ಲಿ ಎಲ್ಲ ಮಾರ್ಕೆಟ್ದಿಂದ ಕಾಸ್ಟ್ಲಿ ಆಗಿ ತಗೊಂಬಂದು ಹಚ್ಚೋಕ್ಕಿಂತ ನ್ಯಾಚುರಲ್ ಆಗಿ ನಾವು ಮನ್ಯಾಗ ಸಿಂಪಲ್ ಆಗಿ 2 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ ರೆಡಿ ಮಾಡ್ಬೋದು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ. ಹಂಗ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ. ಇವಾಗ ಸಿಂಪಲ್ ಆಗಿರೋ ಆಯಿಲ್ ಅನ್ನ ರೆಡಿ ಮಾಡ್ಕೊಂಬರೋಣ ಬರ್ರಿ. ಅದನ್ನ ಯಾವ ರೀತಿ ಹಚ್ಚಬೇಕು, ಎಷ್ಟು ದಿನ ಹಚ್ಚಬೇಕು, ಅದರಿಂದ ಏನೇನು ಬೆನಿಫಿಟ್ ಐತಿ ಪ್ರತಿಯೊಂದನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ ರೀ. ನೋಡ್ರಿ, ಫಸ್ಟಿಗೆ ಒಂದು ಬೋಗಾಣಿನೋ ಅಥವಾ ಕಡಾಂಗಿನೋ ಏನು ನಿಮಗೆ ಅನುಕೂಲ ಆಗ್ತೈತ್ಲಲ್ಲ ಅದನ್ನು ತಗೊಂಡು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋಬೇಕ್ರಿ. ನಾನು ನೋಡ್ರಿ, ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಆ್ಯಡ್ ಮಾಡಿ ತೋರ್ಸತ್ತೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಆ್ಯಡ್ ಮಾಡಿರಿ. ಇದಕ್ಕನ ಇವಾಗ ಇದು ಉಳ್ಳಾಗಡ್ಡಿ ಸಿಪ್ಪಿ ಏನಿರ್ತೈತಲ್ಲ ಆ ಸಿಪ್ಪಿನ ಹಾಕೋಬೇಕ್ರಿ. ಸಿಪ್ಪಿ ಎಷ್ಟು ಹಾಕೊಂಡ್ರೂ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಎಣ್ಣೆನ ನೋಡಿ ಆ ಅಂದಾಜ್ ಮೇಲೆ ಸಿಪ್ಪಿ ಹಾಕೋತು ಬರ್ರಿ. ಈ ಸಿಪ್ಪಿ ಸ್ಟೋರ್ ಮಾಡೋದೇನು ದೊಡ್ಡ ಕಷ್ಟ ಅಲ್ರಿ. ನಾವು ಪ್ರತಿ ಸಾರಿ ಅಡುಗೆ ಮಾಡಾಗ ಈ ಸಿಪ್ಪಿ ಒಗಿದಿರ್ತೀವಲ್ಲ ಅದನ್ನು ಒಂದು ಕವರ್ನಾಗ ಗೋಳೆ ಮಾಡಿ ಇಟ್ಟು ವಾರದಾಗೊಮ್ಮೆ ಈ ರೀತಿ ಈ ಆನಿಯನ್ ಆಯಿಲನ್ನು ರೆಡಿ ಮಾಡ್ಕೊಂಡು ನಾವು ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ಕೂದಲ ಭಾಳ ಅಂದ್ರೆ ಭಾಳ ಗ್ರೋತ್ ಆಗ್ತೈತಿ ನೋಡ್ರಿ. ಇವಾಗ ಒಂದು ಚಮಚೆ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ. ಅಂದರೆ ಅದು ಉಳ್ಳಾಗಡ್ಡಿ ಸಿಪ್ಪಿ ಎಲ್ಲ ಫುಲ್ ಕರಿಗಿ ಅಂದ್ರೆ ಅದು ಕಪ್ ಆಕಾರಕ್ಕೆ ಬರ್ತೈತಿ. ಅಲ್ಲಿ ತನಕ ಇದನ್ನು ಕಂಟಿನ್ಯೂ ಆಗಿ ಕೈ ಬಿಡಲ್ಲ ಫ್ರೈ ಮಾಡ್ಕೋತಿರ್ರಿ. ಇದನ್ನು ವಾರದಾಗ 2 ಸಾರಿ ಹಚ್ಚಿರಿ ಸಾಕು. ಅಲ್ಲಿ ಇಲ್ಲಿ ಮಾರ್ಕೆಟ್ ಒಳಗೆ ಈ ಆನಿಯನ್ ಆಯಿಲನ್ನು ಪರ್ಚೇಸ್ ಮಾಡ್ತೀರಿ. ಅದನ್ನೆಲ್ಲ ತರೋಕ್ಕಿಂತ ಆರಾಮಾಗಿ ಮನೆಯೊಳಗೆ ಇವೆರಡು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಆರಾಮಾಗಿನ ಈ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದ ಹೇಳತ್ತೀನಿ. ನೋಡ್ತಿರ್ಬೋದು ಇವಾಗ ಈ ರೀತಿ ಬಂದರೆ ಸಾಕು ನೋಡ್ರಿ. ಆಯಿಲ್ ಎಷ್ಟು ಇದು ಕಲರ್ ಬಂದೈತಲ್ಲ, ಈ ಕಲರ್ಗೆ ಬಂದರೆ ಸಾಕು. ಇದನ್ನ ಏನೈತಿ ಗ್ಯಾಸ್ ಆರಿಸಿ ಒಂದು ಚಾನ್ಗಿಯಿಂದನ ಸೋಯಿಸ್ಕೊಂಬಿಡ್ರಿ, ಅಂದ್ರೆ ಸೋದಿಸ್ಕೊಂಬಿಡ್ರಿ. ನಾವು ಸೋಸೋದಂತೀವಿ, ಸೋಸ್ಕೊಂಬಿಡ್ರಿ. ನೋಡ್ರಿ, ಸಿಂಪಲ್ ಆಗೈತಿ. ಮತ್ತು ಇದ್ರ ಜೋಡಿ ಕೂದಲ ಉದ್ದು ಬರ್ಬೇಕಂದ್ರೆ ತುರ್ಬಾ ಕಟ್ಟೋದು ಬರ್ರಿ. ಕೂದಲ ಮ್ಯಾಲೆ ಕಟ್ಟಿ ಬಿಡುತ್ತು ಬರ್ರಿ. ಹೆಣಲ್ ಹಾಕಕ್ಕೆ ಹೋಗ್ಬೇಡ್ರಿ, ಕಟ್ ಆಗ್ತಾವು. ಕೂದಲು ಉದ್ದು ಬೇಕನ್ನೋರಿಗೆ ಈ ಟಿಪ್ಸ್ ಹೇಳತ್ತೀನಿ. ಯಾಕಂದ್ರೆ ನನ್ನ ಕೂದಲ ಭಾಳ ಅಂದ್ರೆ ಭಾಳ ಉದ್ದ ಇದ್ದು ಮುಂದೆ ಎಂಡತನ ನೋಡ್ರಿ ನನ್ನ ಕೂದಲಿಂದ ಫೋಟೋ ಹಾಕಿ ನನಗೆ ಕೂದಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇರನ್ನು ಉದ್ದು ಬೆಳೆಸಂಗಿಲ್ರಿ. ಭಾಳ ಕಷ್ಟ ಆಗ್ತೈತಿ ಅದ್ರದ್ದು ಮೇಂಟೈನ್ ಮಾಡೋದಷ್ಟು ಹಗರಲ್ಲ. ಮತ್ತು ನೆದ್ರ ಹಚ್ಚಿ ಅರ್ಧ ಕೂದಲು ಹೋಗ್ಬಿಡ್ತಾವೆ. ಆ ಕಾರಣಕ್ಕೆ ನಾನು ಕೂದಲನ್ನು ಉದ್ದು ಬಿಡಂಗಿಲ್ಲ. ನೋಡ್ರಿ, ಇವಾಗ ಈ ಸೋಸ್ಕೊಳತ್ತೀನಲ್ಲ ಈ ರೀತಿ ಐತಿ ನೋಡ್ರಿ. ಕಲರ್ ಚೇಂಜ್ ಆಗೈತಿ ಆಯಿಲ್ದು ಫುಲ್ಲ. ಇಷ್ಟ ಆದ್ರೆ ಸಾಕು. ಇವಾಗ ಇದ್ರ ಮುಂದಿಂದ ಹೇಳ್ತೇನೋ ಬರ್ರಿ. ಓಕೆ ನೋಡ್ರಿ, ಇವಾಗ ಎಣ್ಣೆ ರೆಡಿ ಆಗೈತಿ. ಇಷ್ಟ ಆಗೈತಿ. ನಾನು ಸ್ವಲ್ಪ ಅದು ಡ್ರೈ ಕರಗಿ ಬಿಡ್ತೈತಲ್ಲ ಎಣ್ಣೆ ಎಲ್ಲ ಉಳ್ಳಾಗಡ್ಡಿ ಸಿಪ್ಪಿ ಒಳಗೆ, ಹಾಗಾಗಿ ಲಾಸ್ಟಿಗೆ ಇಷ್ಟು ಬರ್ತೈತಿ. ಇದನ್ನೇನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಲೆ ತೊಳ್ಕೊಬೇಕು. ಇದು ಯಾವುದೂ ಟೆನ್ಷನ್ ಇರಲ್ಲ. ನಾರ್ಮಲಾಗಿ ನಾವು ಆಯಿಲನ್ನು ಯಾವ ರೀತಿ ಅಪ್ಲೈ ಮಾಡಿ ಬಿಡ್ತೀವಲ್ಲ ಆ ರೀತಿ ಆರಾಮಾಗೆ ಬಿಡ್ಬೋದು. ಇಲ್ಲಾಂದ್ರೆ ಓವರ್ ನೈಟ್ ರಾತ್ರಿ ಹಚ್ಚಿ ಮುಂಜಾನೆ ತಲೆ ತೊಳ್ಕೊಬೋದು. ಫಸ್ಟ್ ನನ್ನ ಕೂದಲ ಎಷ್ಟದ ತೋರಿಸ್ತಾನು ಎಲ್ಲ ಕಟ್ ಮಾಡಿಬಿಟ್ಟೇನು ರೀ. ನನಗೆ ಹೇರ್ ಮೇಂಟೈನ್ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ಅನ್ನೋಕ್ಕಿಂತ ಹೇರ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತಿ ನನಗೆ. ಆ ಕಾರಣ ಕೈ ಕಟ್ ಮಾಡೀನಿ. ನಾನು ಹೇರು ಎಷ್ಟು ಉದ್ದ ಇದು ಅನ್ನೋದು ಫೋಟೋ ಹಾಕ್ತೀನಿ ನೋಡ್ರಿ. ಇದಕ್ಕಿಂತ ಉದ್ದನೇ ಇದು ಕಟ್ ಮಾಡಿ ಎಲ್ಲ ತೆಗ್ದ್ಬಿಟ್ಟೇನಿ. ಅಷ್ಟಾದ್ರೂ ಮತ್ತೆ ಉದ್ದ ಬಂದವ. ಇವಾಗ ಇಷ್ಟದವು ನೋಡ್ರಿ, ಇಷ್ಟು ಉದ್ದದವು. ಇವಾಗ ನಾನು ಕಟ್ ಮಾಡಿದಾಗ ಇಷ್ಟು ಕಟ್ ಮಾಡಿದ್ನಿ. ಇವಾಗ ಮತ್ತೆ ಇಷ್ಟು ಉದ್ದು ಬಂದವ್ರಿ. ನನಗೆ ಹೇರ್ ಜಲ್ದಿ ಉದ್ದು ಬರ್ತಾವೆ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಅಂದ್ರೆ ಕೆಲವೊಬ್ರು ಕೂದಲು ಪಾಪ ಎಷ್ಟು ಸರ್ಕಸ್ ಮಾಡ್ತಾರೋ ಅವ್ರು ಕೂದಲು ಉದ್ದು ಬರಂಗಿಲ್ಲ. ನನಗದೇನಿಲ್ಲ. ನಾನು ಒಂದು ಟಿಪ್ಸ್ ಏನಂದ್ರೆ ಹೇರ್ ಉದ್ದು ಬರಕ್ಕೆ ಯಾರೋ ಜಗಳಾಡತ್ತಾರ. ಹೇರ್ ಉದ್ದು ಬರಕ್ಕೆ ಏನಂದ್ರೆ ನಾನು ಪ್ರತಿ ವಿಡಿಯೋದಾಗ ಹೇಳ್ತಿರ್ತೀನಿ ರೀ. ನೀವು ಅದನ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಂಪಾರ್ಟೆಂಟಾಗಿ ಇರ್ತಾವವ. ಏನಪ್ಪ ನಾನು ಹಚ್ಕೋತಾ ಹೇಳ್ತೇನೆ ಇಲ್ರಿ. ನೋಡ್ರಿ, ಇದೊಂದು ಸ್ವಲ್ಪ ಈ ರೀತಿ ಕೈಯಾಗಿ ತೊಗೊಂಡ ಈ ರೀತಿ ಹಚ್ಚಬೇಕು. ನಾನು ಜಾಸ್ತಿ ಹಚ್ಚಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಹೊರಗೆ ಹೋಗಿದ್ದೀನಿ. ಆ ಕಾರಣಕ್ಕಾಗಿ ಸ್ವಲ್ಪ ಹಚ್ತಾನು. ಅದು ಅಲ್ಲ, ನೀನೇ ತಲೆ ತೊಳ್ದೀನಿ. ನಾನು ಜಾಸ್ತಿ ಕೂದಲ ಎಣ್ಣೆ ಹಚ್ಚಿ ಬಿಡಂಗಿಲ್ಲ. ನಾನು ಮುಂಜಾನೆ ತಲೆ ತೊಳ್ಕೋದಿತ್ತಂದ್ರೆ ಇವತ್ತು ರಾತ್ರಿನ ಎಣ್ಣೆ ಹಚ್ಚಿಬಿಟ್ಟು ಮುಂಜಾನೆ ತಲೆ ತೊಳ್ಕೊಂಡ್ಬಿಡ್ತಾನು.
ಜಾಸ್ತಿ ಎಣ್ಣೆ ಹಗಲದ್ದೆಲ್ಲ ಇಡಕ್ಕೆ ಹೋಗಲ್ಲ. ವಾರದಾಗ 2 ಸರಿ ತಲೆಗೆ ಫುಲ್ ಎಣ್ಣೆ ಹಚ್ಚಿ ಫುಲ್ ಮಸಾಜ್ ಮಾಡ್ಕೊಂಡ ತಲೆ ಸ್ನಾನ ಮಾಡ್ತೇನೆ. ನಾನು ವಾರದಾಗ 2 ಸಾರಿ ಎಣ್ಣೆ ಹಚ್ಚಿದ್ರು ನೀಟಾಗಿ ಎಣ್ಣೆ ಹಚ್ತೇನೆ ರೀ. ಇಲ್ಲೆಂದಿಟ್ಟು ಹಚ್ಚಿ ಬಿಡಂಗಿಲ್ಲ. ನೈಟು ಫುಲ್ ಮಸಾಜ್ ಮಾಡಬೇಕು, ಫುಲ್ ಎಣ್ಣೆ ಒಳಗೆ ಕೂದಿರ್ಬೇಕು, ಆ ರೀತಿ ಎಣ್ಣೆ ಹಚ್ಬಿಡೋದು. ಮುಂಜಾನೆ ಫುಲ್ ಕ್ಲೀನಾಗಿ ತಲೆ ತೊಗೊಂಡ್ಬಿಟ್ರೆ ಫ್ರೆಶ್ ಇರ್ತೈತಿ. ನಮಗೆ ಮುಖದಾಗ ಒಂದು ಕಳಿ ಇರ್ತೈತಿ ರೀ. ನಮ್ಮ ಕೂದಲಿಗೆ ಭಾಳ ಒಳ್ಳೇದ, ಮತ್ತು ಕೂದಲು ಆಗಲ್ಲ. ವಾರದಾಗ 1-2 ಸಾರಿ ಆ ರೀತಿ ಎಣ್ಣೆ ಹಚ್ಕೊತ ತಲೆ ಮಸಾಜ್ ಮಾಡ್ತಿರ್ಬೇಕು. ನನಗೆ ಇಷ್ಟ ಸಾಕು, ಯಾಕಂದ್ರೆ ನಾನು ಹೇಳಿಲ್ಲ ಹೊರ ಹೋಗೋ ಸಲುವಾಗಿ ಎಣ್ಣೆ ಹಚ್ಚಕ್ಕೆ ಹೋಗಂಗಿಲ್ಲ ಭಾಳ. ಫಸ್ಟ್ ಇದನ್ನ ಕಟ್ಟಿ ಆಮೇಲೆ ಹೇಳ್ತೀನಿ ರೀ. ನೋಡ್ರಿ, ಇವಾಗ ಒಂದೊಂದು ಈರುಳ್ಳಿ ಸ್ಮೆಲ್ ಬರ್ತೈತಿ ಇದ್ರಾಗ. ಆ ಕಾರಣಕ್ಕಾಗಿ ನೀವು ನನ್ನ ಪ್ರಕಾರನ ನೈಟ್ ಹಚ್ಚಿ ಮಲಗೋದು ಬರ್ರಿ. ವಾರದಾಗ 2 ಸಾರಿ ಮಾಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಇರ್ತಾವ ಕೂದಲ. ನಾನು ಹೇಳ್ರಿ, ಅದು ಇದು ಹೇರ್ ಪ್ಯಾಕ್ ಹಾಕಿದ್ಮೇಲೆ ಕೂದಲ ರಿಸಲ್ಟ್ ಸಿಗಲ್ಲ. ಒಂದು ಮುಖಕ್ಕೆ ಫೇಸ್ ವಾಶ್ ಹಚ್ಬೇಕಾದ್ರೂ ನಾನು ಒಂದು ಹೇಳೇ ಇರ್ತೇನೋ. ಅದ್ರ ಜೋಡಿ ನ್ಯಾಚುರಲ್ ಆಗಿನೂ ನಾವು ಊಟ ಮಾಡೋದ್ರಾಗಿರ್ಬೋದು, ಹಿಂಗೆ ಪ್ರತಿಯೊಂದೂ ರೂಟೀನನ್ನು ಚೇಂಜ್ ಮಾಡ್ಕೋಬೇಕು. ಹಂಗಿದ್ರೆ ಮಾತ್ರ ಸ್ಕಿನ್ ಗ್ಲೋ ಆಗಿದ್ದಿರ್ಬೋದು, ಪಿಂಪಲ್ಸ್ ರಿಮೂವ್ ಆಗೋದಿರ್ಬೋದು, ಸ್ಕಿನ್ ವೈಟ್ ಆಗೋದಿರ್ಬೋದು, ಪ್ರತಿಯೊಂದು ಹೆಲ್ಪ್ ಆಗ್ತೈತಿ. ಬರೀ ನಾವು ಮುಖಕ್ಕೆ ಟ್ಯಾಪಿ ಹೊಡ್ಕೊಂಡ್ರೆ ಯಾವುದೂ ಆಗಂಗಿಲ್ಲಲ್ಲ. ಅದೇ ರೀತಿ ಇದು ಸೇಮ್. ಬರೀ ನಾವು ಒಂದು ಕಲರ್ಮೆಂಟ್ ಹಚ್ಚಿದಾಗ ಒಂದು ಯಾವುದೋ ಆಯಿಲ್ ಕಾಸ್ಮೆಟಿಕ್ ಯಾವುದೋ ಒಂದು ಮಾರ್ಕೆಟ್ ಒಳಗೆ ಒಂದು ಆಯಿಲ್ ಪ್ರಾಡಕ್ಟ್ ಇದರಿಂದ ಹೇರ್ ಉದ್ದು ಬರ್ತಾವ ಅಂದ ತಕ್ಷಣ ಅದನ್ನ ಹಚ್ಕೊಂಡ್ಬಿಟ್ರೆ ಹಂಗೇನಾಗಲ್ರಿ. ನಾವು ನ್ಯಾಚುರಲ್ ಆಗಿನೂ ಸ್ವಲ್ಪ ನಮ್ಮ ಕೂದಲು ಬುಡಕ್ಕೆ ಹಚ್ಬೇಕಾಗ್ತೈತಿ. ಅಂದ್ರೆ ಅದನ್ನು ನ್ಯಾಚುರಲ್ ಆಗಿನೂ ನಾವು ಏನಂತಾರು ಇಂಪ್ರೂವ್ ಮಾಡ್ಕೋಬೇಕಾಗ್ತೈತ್ರಿ. ಅದು ಯಾವ ರೀತಿ ಅಂದ್ರೆ ಕೆಲವೊಂದು ಟಿಪ್ಸ್ ಅದಾವು. ಅಂದ್ರೆ ನಾನು ಯೂಸ್ ಮಾಡೋದ ನನ್ನ ಹೇರ್ ಅಷ್ಟು ಚಲೋ ಇರಕ್ಕೆ ಕಾರಣನೂ ನಾನು ಇದನ್ನ ಕಂಟಿನ್ಯೂ ಮೇಂಟೈನ್ ಮಾಡ್ತಿರ್ತೇನೋ. ಹಾಗಾಗಿ ನನ್ನ ಕೂದಲು ಬಗ್ಗೆ ಅಂತ ತಲೆ ಕೆಡಿಸ್ಕೊಳ್ಳೋಲ್ಲ. ನನ್ನ ಕೂದಲು ಉದ್ದಬೇಕು ಅಂದಾಗ ಈ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ ರೀ. ಇಷ್ಟ ಸಿಂಪಲ್ ಐತಿ. ನಾನೇನು ತುರ್ಬ ಹಾಕಿದ್ದೀನಿ ಕೂದಲು ಓಪನ್ ಮಾಡುವಾಗ ನಿಮ್ಗೆ ತೋರಿಸಿಲ್ಲ. ಆ ರೀತಿ ನೀವು ತುರ್ಬ ಹಾಕೋದು ಬರ್ರಿ. ಇದರಿಂದ ಕೂದಲು ಭಾಳ ಜಲ್ದಿ ಉದ್ದು ಬರ್ತಾವೆ. ಒಂದು ಸ್ವಲ್ಪ ಜಗ್ಗಿ ಟೈಟ್ ಹಂಗೆ ಹಾಕ್ರಿ. 1 ತಿಂಗಳ ತನಕ ಹಾಕಿ ನೋಡ್ರಿ, ಆರಾಮಾಗಿ ಕೂದಲು ಉದ್ದು ಬರ್ತಾವೆ. ಮತ್ತು ಕೂದಲು ಬಿಳಿ ಆಗಬಾರ್ದು, ಇದ್ದಷ್ಟ್ರಾಗ ಕೂದಲು ಒಂದು ಸ್ವಲ್ಪ ಚಲೋ ತಂಗಿರಬೇಕು ಮತ್ತು ಸಾಫ್ಟ್ ಆಗಿರಬೇಕು. ಅಂದ್ರೆ ಏನು ಮಾಡಬೇಕು, ಕೆಲವೊಬ್ರು ಏನು ಮಾಡ್ತಾರೆ, ಹೊರ ಹೋಗುವಾಗ ತೊಳ್ಕೊಂಡಿದ್ದು ಕೂದಲ ಹಂಗೆ ಜುಗ್ರಿ ಬಿಟ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಮಾಡೋದ್ರಿಂದ ಕೂದಲ ಡ್ರೈ ಆಗ್ತೈತಿ, ಸಾಫ್ಟಾಗಿ ಉಳಂಗಿಲ್ಲ. ನನ್ನ ಕೂದಲು ಎಷ್ಟು ಸಾಫ್ಟ್ ಅದಾವಂದ್ರೆ ನಾನು ಯಾವಾಗ್ಲೂ ಅಂದ್ರೆ ಅದು ಎಲ್ಲರಿಗೂ ಇಷ್ಟ ಇರ್ತೈತಿ. ಆ ರೀತಿ ಸ್ವಲ್ಪ ಕೂದಲು ಲೂಸ್ ಆಗಿರಬೇಕು, ಚೆಂದ ಕಾಣಿಸ್ಬೇಕು, ಹೊರ ಹೋಗ್ಬೇಕು ಅನ್ನೋದು ಇಷ್ಟ ಇರ್ತೈತಿ. ಓಕೆ, ಆದ್ರೆ ಅಲ್ಲಿ ಏನೋ ಒಂದು ಫಂಕ್ಷನ್ಗೆ ಹೋದಾಗ ಅವತ್ತೊಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋದ್ಮೇಲೆ ಅವತ್ತು ಬಂದ್ರುಪ್ಲೆ ಫುಲ್ ಅವತ್ತು ನೈಟ್ ಚಲೋ ತಂಗಿ ಮಸಾಜ್ ಮಾಡಿ ಮುಂಜಾನೆ ತಲೆ ತೊಳ್ಕೊತ ಬರ್ರಿ. ಹಾಗೆಲ್ಲ ಹೊರಗೆ ತಿರುಗಾಡಿ ಬಂದಿರೋದ್ರಿಂದ ಕೂದಲ ಡ್ರೈ ಆಗಿರ್ತೈತಲ್ಲ, ಹಂಗೆ ನಾವು ಕಂಟಿನ್ಯೂ ಬಿಟ್ಬಿಟ್ಟಿವಿ ಅಂದ್ರೆ ನಮ್ಮ ಕೂದಲ ಡ್ರೈ ಆಗ್ತಾ ಹೋಗ್ತೈತಿ. ಕರೆ ಸಾಫ್ಟ್ ಅಂತೂ ಆಗಂಗಿಲ್ಲ. ಅಂದ್ರೆ ಕೂದಲು ಶೈನಿಂಗ್ ಆಗಿರಂಗಿಲ್ರಿ. ಶೈನಿಂಗ್ ಆಗಿರ್ಬೇಕಂದ್ರೆ ವಾರದಾಗ 2 ಸಾರಿ ನೀವು ತಲೆ ತೊಳ್ಕೊರಿ. ಮತ್ತು ವಾರದಾಗ 2 ಸಾರಿ ಫುಲ್ ಮಸಾಜ್ ಮಾಡೋದು ಬರೀ. ಫುಲ್ ಮಸಾಜ್, ಫುಲ್ ಅದು ಕೂದಲು ಒಂದು ಎಳಿನೂ ಇದು ಇರಬಾರ್ದು, ಎಣ್ಣೆ ಹಚ್ಚಿದ್ದೇ ಇರಬೇಕು. ಆ ರೀತಿ ಮಸಾಜ್ ಮಾಡ್ಕೊತ ಬರೀ ವಾರದಾಗ 2 ಸಾರಿ. ಮತ್ತು ಏನು ಸುಡ್ಗಾಡು ಅದು ಇದು ಪ್ಯಾಕ್ ಹಚ್ಚೋ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡ್ರೆ ಉದ್ದು ಬರಕ್ಕೆ ಕೆಲವೊಂದು ಹೋಮ್ ರೆಮಿಡಿಗಳು ಅದಾವು, ಇಲ್ಲ ತಳಂಗಿಲ್ಲ. ಅದ್ರ ಜೋಡಿ ನಾವು ಹೇಳಿದ್ದು ಇದನ್ನು ನೀವು ಫಾಲೋ ಮಾಡುತ್ತೀವಿ ಬರ್ರಿ. ತಪ್ಸಕ್ಕೆ ಹೋಗ್ಬೇಡ್ರಿ. ಉದ್ದು ಹೇರ್ ಬೇಕನ್ನೋರ ಈ ರೀತಿ ತುರ್ಬ ಹಾಕ್ರಿ, ಚಲೋ ತಂಗಿ ಉದ್ದು ಬರ್ತಾವೆ. ಮತ್ತು ನನಗೆ ಗೊತ್ತಿರೋ ಕೆಲವೊಂದು ಹೋಮ್ ರೆಮಿಡಿನೂ ಅದಾವು, ನಾನು ಯೂಸ್ ಮಾಡಿದ್ದು. ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ಕೂದಲು ಉದ್ದು ಬರಕ್ಕೆ. ನಮ್ಮ ಫ್ರೆಂಡ್ಸ್ ಇವ್ರು ಮಾಡಿರ್ತಾರಲ್ಲ, ಅದನ್ನ ಅವ್ರದ್ದು ರಿಸಲ್ಟ್ ನನಗೆ ಗೊತ್ತಿರ್ತೈತಿ, ಅದನ್ನು ನಿಮ್ಗೆ ಶೇರ್ ಮಾಡ್ತೇನೆ. ನಾ ಯಾಕೆ ಜಾಸ್ತಿ ಮಾಡೋಕೆ ಹೋಗಲ್ಲ ಅಂದ್ರೆ ನನಗೂ ಹೇರ್ ಉದ್ದು ಇಷ್ಟ ಇಲ್ಲ. ಆ ಕಾರಣಕ್ಕಾಗಿ ನಾನು ಮಾಡೋಕೆ ಹೋಗಲ್ರಿ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನನ್ನ ಕೂದಲು ಬಗ್ಗೆ ಏನು ಚಿಂತೆ ಇಲ್ಲ, ಯಾಕಂದ್ರೆ ನನಗೆ ಉದ್ದು ಹೇರ್ ಇಷ್ಟ ಇಲ್ಲ. ಹಾಗಾಗಿ ನನಗೆ 108 ಹೇರ್ ಪ್ಯಾಕ್ ಎಲ್ಲ ಹಚ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಬೇಕಾದ್ರೆ ಉದ್ದ ಹೇರ್ ಬೇಕನ್ನೋರ ನಾನು ಸಾಕಷ್ಟು ಹೋಮ್ ರೆಮಿಡಿಗಳನ್ನ ಶೇರ್ ಮಾಡ್ತಿರ್ತೇನೆ. ಅದ್ರ ನಿಮಗೆ ಯಾವ್ದು ಯೂಸ್ ಆಗ್ತೈತಿಲ್ಲ ಅದನ್ನ ನೀವು ಟ್ರೈ ಮಾಡ್ತೀವಿ ಬರ್ರಿ. ಇಷ್ಟ ಐತಿ, ಸಿಂಪಲ್ ಆಗೈತಿ, ನೀವು ಟ್ರೈ ಮಾಡ್ರಿ. ಈ ಹೇರ್ ಆಯಿಲನ್ನು, ಆನಿಯನ್ ಆಯಿಲನ್ನು ಆ ಕಡೆ ಈ ಕಡೆ ಹೋಗಿ ಬರೋದನ್ನೈತಿ ಮನ್ಯಾಗ ಆರಾಮಾಗಿ. ಇದನ್ನ ದಿನ ಹಚ್ಚೋ ಅವಶ್ಯಕತೆ ಇಲ್ರಿ. ನಾವು ಹೆಂಗೆ ವಾರದಾಗ 2 ಸಾರಿ ಮಸಾಜ್ ಮಾಡ್ತೀವಲ್ಲ, ಅವಾಗ ಆಯಿಲನ್ನು ಅವಾಗ ರೆಡಿ ಮಾಡ್ಕೊಂಡು ಒಂದು 5 ಮಿನಿಟ್ ಒಳಗೆ ರೆಡಿ ಆಗ್ತೈತಿ. ಇದು ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ರೆಡಿ ಮಾಡಿ ಓವರ್ ನೈಟ್ ಬಿಟ್ಬಿಡ್ರಿ. ಅಂದ್ರೆ ಇದು ಸ್ವಲ್ಪ ಏನೆಲ್ಲ ಉಳ್ಳಾಗಡ್ಡಿದು ಸ್ಮೆಲ್ ಬರ್ತೈತಿ, ಮತ್ತೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಒಬ್ಬೊಬ್ರಿಗೆ ತಲೆ ನೋಯಿಸ್ತೈತಿ ಈ ರೀತಿ ಹೋಮ್ ರೆಮಿಡಿ ಆಯಿಲ್ಗಳಿಂದ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ಬರಿಗೆ ಅದು ಆ ರೀತಿ ಆಗ್ತಿರ್ತೈತಿ. ನನಗೂ ಆ ರೀತಿ ಹಚ್ಚಿದ್ರೆ, ಈ ಹೋಮ್ ರೆಮಿಡಿ ಆಯಿಲ್ಗಳನ್ನು ಹಚ್ಚಿದ್ರೆ ನನಗೂ ತಲೆ ನೋಯಿಸ್ತೈತಿ. ಆದರೆ ಚಲೋ ರಿಸಲ್ಟ್ ಇರ್ತೈತಿಲ್ಲ. ಇದನ್ನ ಹಚ್ಚಿ ಓವರ್ ನೈಟ್ ಬಿಟ್ಟು ಮುಂಜಾನೆ ತಲೆ ತೊಗೊಂಡ್ರಿ ಅಂದ್ರೆ ನಿಮ್ಮ ಕೂದಲು ಗ್ರೋತ್ ಆಗ್ತೈತಿ. ಮತ್ತು ಬಿಳಿ ಕೂದಲು ಆಗಲ್ಲ, ತಡಿತೈತಿ, ಕೂದಲು ಶೈನ್ ಆಗಿ
ಇರ್ತೈತ್ರಿ. ಇಷ್ಟ ಇವತ್ತಿಂದ ಹೇರ್ ಪ್ಯಾಕ್, ಹೇರ್ ಆಯಿಲ್ ಎಲ್ಲಾನು. ಮತ್ತೊಂದು ಇದೇ ರೀತಿ ಹೊಸ ಹೋಮ್ ರೆಮಿಡಿ, ಹೊಸ ಕಿಚನ್ ಟಿಪ್ಸ್ ಜೋಡಿ ನಿಮ್ಗೆ ಮಾತಾಡಕ್ಕೆ ಸಿಗ್ತೇನೋ. ನನ್ನ ವಿಡಿಯೋ ಎಂಡ ತನಕ ನೋಡಿ ನಿಮ್ಮ ಟೈಮನ್ನು ನನ್ನ ವಿಡಿಯೋಕ್ಕೆ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.